ಹಾಯ್ ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಆರ್ಟ್ಫುಲ್ ಲೈಫ್. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತುಳಸಿ ಗಿಡ ಸ್ವಲ್ಪ ಒಣಗ್ದಂಗೆ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೋಣ ಅಂತ ಬಂದೆ. ಇದೇನೆಂದರೆ ಸ್ವಲ್ಪ ಪಾಟ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾವು ಡೈಲಿ ಬೆಳಗ್ಗೆ ಸಾಯಂಕಾಲ ನೀರು ಹಾಕಿದ್ರು ಕೂಡ ಮತ್ತು ಒಂದಿನ ನೀರು ಹಾಕಲಿಲ್ಲ ಅನ್ಕ ಮಣ್ಣೆಲ್ಲ ಒಣಗ್ದಂಗಾಗಿ ಗಿಡ ಎಲ್ಲ ಸ್ವಲ್ಪ ಬಾಡ್ದಂಗೆ ಇರುತ್ತೆ. ಗಿಡ ಕೂಡ ಸ್ವಲ್ಪ ದೊಡ್ಡದಾಯ್ತಲ್ವ, ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಆಗು ಹೋಯ್ತಾ ಇದ್ದರೆ ಸ್ವಲ್ಪ ಗಿಡ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರ ಮನೆ ಹತ್ರನೂ ತುಳಸಿ ಗಿಡ ಇಟ್ಕೋಬೇಕು. ತುಳಸಿ ಗಿಡ ಇರೋದ್ರಿಂದ ಏನು ಅಂದರೆ ಮನೆ ಹತ್ರ ಯಾವ ದುಷ್ಟ ಶಕ್ತಿಗಳನ್ನ ಯಾವ ಬಿಟ್ಕೊಳಲ್ಲ, ಮನೆಗೂ ಕೂಡ ಒಳ್ಳೆಯದು. ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ತುಳಸಿ ಗಿಡ ಇರೋದ್ರಿಂದ. ನಾನೇನು ತುಳಸಿ ಗಿಡಕ್ಕೆಲ್ಲ ನೀರು ಹಾಕೋದಾಯ್ತು, ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದೆ. ಇದು ಒಂದು ತಿಂಗಳ ಮೇಲೇನೆ ಆಯ್ತಾನೆ ನಾನು ಇಲ್ಲಿ ಕೊತ್ತಂಬರಿ ಬೀಜ ಹಾಕ್ಬಿಟ್ಟು. ಕೊತ್ತಂಬರಿ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬೆಳೆದಿತ್ತು ಈ ಸಲ. ಈ ಕಡೆ ಸ್ವಲ್ಪ ಎಲ್ಲ ವೇಸ್ಟ್ ಗಿಡಗಳೆಲ್ಲ ಕಿತ್ತಾಕೋದು ಇದೆಲ್ಲ ಸ್ವಲ್ಪ ಈ ಕಡೆ ಇಡಿಸ್ಕೊಳ್ಳಿಲ್ಲ. ಈ ಮಧ್ಯೆ ಸ್ವಲ್ಪ ಗಿಡಗಳನ್ನ ಸ್ವಲ್ಪ ನೋಡ್ಕೊಂಡಿಲ್ಲ, ಇದೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಸ್ವಲ್ಪ ಎಲ್ಲ ಕೊತ್ತಂಬರಿ ಬೀಜ ಎಲ್ಲ ಹಾಕ್ಕೋಬೇಕಿದೆಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ನಾವು ಸೈಡ್ಗೆ. ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿ ಆಗ್ತೈತೆ, ಇನ್ನೊಂದು ಸ್ವಲ್ಪ ಐತೆ. ಯಾವಾಗಾದ್ರೂ ಇನ್ನೊಂದು ಸಲ ಕಿತ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಎಲ್ಲ ಕೊತ್ತಂಬರಿ ಬೀಜ ಎಲ್ಲ ಹಾಕಬೇಕು. ಮನೆ ಹತ್ರನೇ ಕೊತ್ತಂಬರಿ ಸೊಪ್ಪು ಇರೋದಕ್ಕೆ ಪರವಾಗಿಲ್ಲ, ಯಾವಾಗ ಏನು ಕಡ್ಗೆಗೆ ಬೇಕು ಅನ್ನೋ ಕಿತ್ಕೊಂಡು ಹಾಕ್ಬೋದು. ಫ್ರೆಶ್ಶಾಗಿ ಆರಾಮಾಗಿ ಬೆಳೆಸ್ಕೋಬೋದು, ಅದಕ್ಕೇನು ಕಷ್ಟ ಏನೂ ಇಲ್ಲ. ಡೈಲಿ ಒಂದೊಂದು ಸ್ವಲ್ಪ ನೀರು ಹಾಕ್ತಾ ಬಂದರೆ ಸಾಕು, ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬರುತ್ತೆ. ನ್ಯಾಚುರಲಾಗಿ ಮನೆಗೆ ಬೆಳೆಸ್ಕೊಂಡು ಅಡುಗೆಗೆ ಫ್ರೆಶ್ಶಾಗಿ ಹಾಕ್ಬೋದು. ನಮ್ಮ ದಾಸವಾಳ ಗಿಡದಲ್ಲಿ ಸುಮಾರು ಅಂದರೆ ಒಂದು 2 ತಿಂಗಳ ಮೇಲೇನೆ ಆಯ್ತು, ಹೂವು ಬಿಟ್ಟಿರಲಿಲ್ಲ. ಇವಾಗ ಸ್ವಲ್ಪ ಹೂವು ಸ್ಟಾರ್ಟ್ ಆಗಿದ್ದಾವೆ. ಹೆಂಗಿಲ್ಲ ಅಂದರೆ ದಿನಕ್ಕೆ ಒಂದು 20-30 ಹೂವು ಮೇಲೇ ಬಿಡ್ತೈತೆ. ಹೂವು ಚೆನ್ನಾಗಿ ಬಿಡ್ತೈತಿ ಗಿಡ. ಸಾಯಂಕಾಲ ಸ್ವಲ್ಪ ವಾತಾವರಣ ಎಲ್ಲ ಸ್ವಲ್ಪ ಕೂಲಾಗಿತ್ತು, ಅದಕ್ಕೋಸ್ಕರ ಏನಾದರೂ ಸ್ವಲ್ಪ ಖಾರವಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಕಡಲೆಬೇಳೆ ಇದು ಸ್ವಲ್ಪ, ಅದಕ್ಕೋಸ್ಕರ ಕಡಲೆಬೇಳೆ ವಡೆ ಮಾಡೋಣ ಅಂತ ಇಲ್ಲಿ ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ಹಚ್ಕೊಳ್ಳೋಣ ಅಂತ ಹಚ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಹಚ್ಕೋಬೇಕು. ಇದಕ್ಕೇನೆಂದರೆ ಕಡಲೆಬೇಳೆ ಮಿಕ್ಸಿಗೆ ಹಾಕೋಬೇಕು, ಒಂದು ಸ್ವಲ್ಪ ಶುಂಠಿ ಹಾಕಿ ಮಿಕ್ಸಿಗೆ ಹಾಕ್ಬೇಕು, ಚೆನ್ನಾಗಿರುತ್ತೆ. ಕಡಲೆಬೇಳೆ ಒಂದು 2 ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು. ಮಿಕ್ಸಿಗೆ ಹಾಕೋವಾಗ ಜಾಸ್ತಿ ನುಣ್ಣಗೆ ಹಾಕ್ಬಾರ್ದು, ಸ್ವಲ್ಪ ಅರ್ಧ ನುಣ್ಣಗೆ ಹಾಕಿದ್ರೂ ಸಾಕು. ಅವು ಕಡಲೆಬೇಳೆ ಮಿಕ್ಸಿಗೆ ಹಾಕೋವಾಗನೇ ಸ್ವಲ್ಪ ಶುಂಠಿನೂ ಅದರಲ್ಲೇ ಹಾಕಿ ಮಿಕ್ಸಿಗೆ ಹಾಕಬೇಕು, ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟಿಟ್ಟು ಸ್ವಲ್ಪ ಪಕೋಡ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮತ್ತು ಕಡಲೆಬೇಳೆ ಸ್ವಲ್ಪ ಗ್ಯಾಪ್ನ ಬಂದು ಅದಕ್ಕೋಸ್ಕರ ವಡೆ ಮಾಡಿ ಜಾಸ್ತಿ ದಿನ ಆಯ್ತು ಬಿಡತ್ತ. ವಡೆನೇ ಮಾಡೋಣ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ವಡೆಗೆಲ್ಲ ರೆಡಿ ಮಾಡ್ಕೊಂಡೆ. ನಾನಿನ್ನು ಮಿಕ್ಸಿಗೆಲ್ಲ ಹಾಕ್ಕೊಂಡಿದ್ದಾಯ್ತು, ಮತ್ತು ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಬಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ. ನಮ್ಮ ಮನೇಲೇ ನಾವು ಜಾಸ್ತಿ ತಿನ್ನಲ್ಲ, ಒಂದು 2 ಟ್ರಿಪ್ ಹಾಕ್ಕೊಂಡ್ರೆ ಸಾಕು. ಬೇಳೆನೂ ಸ್ವಲ್ಪನೇ ನೆನೆಸಿದ್ದು, ಇವಾಗ ಒಂದು 2 ಟ್ರಿಪ್ ಹಾಕ್ಬಿಟ್ಟು ರಾತ್ರಿ ಊಟ ಮಾಡೋವಾಗ ಒಂದು ಟ್ರಿಪ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇನ್ನು ಅದನ್ನೆಲ್ಲ ಕಲಸಿದ್ದಾಯಿತು, ಮತ್ತು ಇಲ್ಲಿ ಎಣ್ಣೆ ಕಾಯಿಸ್ಬಿಟ್ಟು ಹಾಕೋಣ ಅಂತ ಇಲ್ಲಿ ಬಂದೆ. ಡೈಲಿ ಟ್ರೈಪೋಡ್ಗೆ ಹಾಕೊಂಡು ವೀಡಿಯೋ ಮಾಡ್ತಿದ್ದೆ. ಇವತ್ತು ಸ್ವಲ್ಪ ನಮ್ಮ ಮನೆಯವ್ರು ಫ್ರೀ ಆಗಿದ್ರು, ಅದಕ್ಕೋಸ್ಕರ ನಮ್ಮ ಮನೇಲಿ ನಾನೇ ವೀಡಿಯೋ ಶೂಟ್ ಮಾಡಿಕೊಡ್ತೀನಿ ಅಂತ ನಮ್ಮ ಮನೆಯವರೇ ವೀಡಿಯೋ ತಕ್ಕೊಡ್ತಾ ಇದ್ದಾರೆ. ಈ ಥರ ಒಬ್ಬರು ವೀಡಿಯೋ ತಕ್ಕೊಡೋರಿದ್ದರೆ ಮೇಲೂ ಟ್ರೈಪೋಡ್ಗೆ ಹಾಕೊಂಡ್ರೆ ತುಂಬ ಕಷ್ಟ ಆಗ್ತೈತೆ ವೀಡಿಯೋ ಮಾಡ್ಕೊಳ್ಳೋದು. ತೆಗಿಯೋರಿದ್ರೆ ಕ್ಲಿಪ್ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರು ಯಾವಾಗೂ ಇರೋಲ್ಲ ನನಗೆ ವೀಡಿಯೋ ತಕ್ಕೊಡೋಕ್ಕೆ. ಯಾವಾಗಾದ್ರೂ ಈ ಥರ ಫ್ರೀ ಆಗಿದ್ದಾಗ, ಯಾವಾಗಾದ್ರೂ ಮನೆ ಹತ್ರ ಇದ್ದಾಗ ಈ ಥರ ತಕ್ಕೊಡ್ತೀನಿ ಅಂತ ತಕ್ಕೊಡ್ತಾರೆ. ಇನ್ನು ಯಾವಾಗೂ ಮಿಕ್ಕಿನ ಟೈಮಲ್ಲಿ ನಾನು ಟ್ರೈಪೋಡ್ಗೆ ಹಾಕ್ಕೊಂಡು ವೀಡಿಯೋ ಶೂಟ್ ಮಾಡ್ಕೊಳ್ಳೋದು. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರ್ಬೇಕು. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿದ್ರೆ ಈ ವಡೆ ಚೆನ್ನಾಗಿ ಬೇಯ್ತವೆ. ಸ್ವಲ್ಪ ಹಂಗೆ ಗೋಲ್ಡ್ ಕಲರ್ ಬರಬೇಕು, ಗೋಲ್ಡ್ ಕಲರ್ ಬಂದರೆ ಚೆನ್ನಾಗಿರ್ತವೆ. ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಸ್ಪೈಸಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ತಿನ್ನೋದಕ್ಕೆ. ಇವತ್ತು ನಮ್ಮ ಮನೇಲಿ ವಡೆ ತುಂಬ ಟೇಸ್ಟಾಗಿ ಬಂದಿದ್ವು, ತಿನ್ನೋದಕ್ಕೂ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿದ್ವು. ನಮ್ಮ ಮನೇಲಿ ಈ ನಡುವೆ ಸ್ವಲ್ಪ ಎಣ್ಣೆ ಫುಡ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಡೈಲಿ ಟಿಫನ್ ಮಾಡ್ತೀನಾಗಲಿ ಎಣ್ಣೆ ಜಾಸ್ತಿ ಹಾಕೋದು ಸ್ವಲ್ಪ ಹಾಕ್ತೀನಿ. ಈ ಥರ ಜಾಸ್ತಿ ಎಣ್ಣೆ ಎಳ್ಕೊಳೋ ಫುಡ್ ಅಂದರೆ ಈ ಮಧ್ಯೆ ಸ್ವಲ್ಪ ಜಾಸ್ತಿ ಮಾಡಲೇ ಇಲ್ಲ. ಈ ಪೂರಿ ವಡೆ ಪಕೋಡ ಈ ಥರ ಏನು ಜಾಸ್ತಿ ಮಾಡಲಿಲ್ಲ ಈ ಮಧ್ಯೆ, ಯಾಕಂದರೆ ಸ್ವಲ್ಪ ಎಣ್ಣೆ ಫುಡ್ ಸ್ವಲ್ಪ ಕಡಿಮೆ ಮಾಡೋಣ ಅಂತ. ಮೊದಲಾಗಿರೋ ಸ್ವಲ್ಪ ಈ ಥರ ಅಡುಗೆಗಳೆಲ್ಲ ಸ್ವಲ್ಪ ಜಾಸ್ತಿ, ಮತ್ತು ಈ 2 ತಿಂಗಳಲ್ಲಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಒಂದು 2 ಟ್ರಿಪ್ಪು ತೇಲಿಸ್ದೆ, ಮತ್ತು ಇನ್ನು ರಾತ್ರಿಗೆ ಒಂದು ಟ್ರಿಪ್ ತೇಲ್ಸೋಣ ಅಂತ ನೀರು ಹಸಿಟ್ಟು ಹಂಗೆ ಇಕ್ಬಿಟ್ಟು ಇವಾಗ ನಾವು ಇನ್ನು ಟೇಸ್ಟ್ ಮಾಡೋಣ ಅಂತ ನಾನು ನನ್ನ ಮಗಳಲ್ಲಿ ಟೇಸ್ಟ್ ಮಾಡ್ತೀವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇವತ್ತಿನ ವೀಡಿಯೋ ಇದಾಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.